ಇವಿಎಂ ಬಗ್ಗೆ ಮತ್ತೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್. ಜಾರ್ಖಂಡ್ನಲ್ಲಿ ಯಾಕೆ ಮಾಡಿಲ್ಲ ಅಂದ್ರೆ ಕೆಲವು ಕಡೆ ಬಿಟ್ಬಿಡ್ತಾರೆ, ನಾವು ಗೆಲ್ಲುವ ರಾಜ್ಯಗಳ ಕಡೆ ಹ್ಯಾಕ್ ಮಾಡದೆ ಬಿಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ತರದೊಂದು ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನ್ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ. ಅವರು 6 ತಿಂಗಳು ಮೊದಲು ಭರವಸೆಯನ್ನು ಕೊಟ್ಟರು. ಇದೆಲ್ಲವೂ ಅವರ ಕೈ ಹಿಡಿದಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಹಳ ವರ್ಷಗಳಿಂದ ಈ ಇವಿಎಂ ಮಿಷನ್ ಮೇಲೆ ಬಹಳ ಅನುಮಾನವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಈಗ ಅದೇ ಥರ ಮತ್ತೊಂದು ಸ್ಟೇಟ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆಯೇ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂಥೇಳಿ ನಿರೀಕ್ಷೆ ಮಾಡಿದ್ದು. ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾಗಿದೆ. ಅಲ್ಲಿ ನಾನು ಬೆಳಗ್ಗೆಯಿಂದ ನಾವೆಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ಏನು ಯಾಕೆ ಹಿಂಗಾಗಿರ್ಬೋದು ಅನ್ನೋದನ್ನು ನಾವು ಒಂದಿಷ್ಟು ಚರ್ಚೆಗಳನ್ನು ಮಾಡಿದೋ. ಅಶೋಕ್ ಗೆಹ್ಲೋಟ್ ಇದ್ದರು, ಭೂಪೇಂದ್ರ ಬಘೇಲ್ ಅವರಿದ್ದರು. ಅವರೆಲ್ಲ ಅನುಭವಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಭಾಳಷ್ಟು ಅನುಭವ ಇರುವಂಥವ್ರು. ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು ಅಲ್ಲಿ ಭಾಳಷ್ಟು ಕಡೆ ಇ ವಿ ಎಮ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂಥೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಇದ್ರು ಅಂಥೇಳಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಹೌದು, ಹಾಗಾದರೆ ನೀವು ಜಾರ್ಖಂಡದಲ್ಲಿ ಯಾಕಾಗಲಿಲ್ಲ ಅಂತ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಅವ್ರದ್ದು ಭಾಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡಿಕೊಂಡು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಥರ ಮಾಡ್ತಾರೆ. ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ, ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ. ಇಲ್ಲ ಎಲ್ಲ ಕಡೆನೂ ಹಾಗಾದರೆ ಇ ವಿ ಎಮ್ಮೇ ಹ್ಯಾಕ್ ಮಾಡಿರೋದಿಲ್ಲ ಅಂತ ಅನ್ನೋದು ಒಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟ ಹಾಗೆ ತೋರಿಸ್ತಾರೆ. ಮತ್ತು ರಾಜ್ಯಗಳಲ್ಲಿ ಕೂಡ ಕೆಲವು ಕ್ಷೇತ್ರಗಳನ್ನು ಗೆದ್ದೀತೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಅಂತೇಳಿ ಒಂದು. ಎರಡನೇದು, ಯಾಕೆಂದರೆ ಭಾಳ ಜನ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರು ಹೇಳ್ತಾ ಇದ್ದಿದ್ದು ಲಾಡ್ಲಿ ಬೆಹನ್ ಅಂತೇಳಿ ಒಂದು ಕಾರ್ಯಕ್ರಮ ಅದೇ ನಾವು 2,000 ಕೊಡ್ತಾ ಇದ್ದೀವಿ. ಇಲ್ಲ, ಅವರು 1,500 ಕೊಟ್ಟರು. ಇಲ್ಲ, ಅಲ್ಲಿ ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು